ಸರ್ ಹೇಳಿ ಸರ್ ಹೇಳಿ ಸರ್ ನಮ್ ಕರಿ ಹೊಡೆದ್ರು ತಗೋತದ. ಮೊನ್ನೆ 17ನೇ ತಾರೀಕು ಕಮಲಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬು ಜೋಜನ್ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಸಮಾಜದ ನಮ್ಮ ಬಿಜೆಪಿ ಪಕ್ಷದ ಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರು ಆ ಒಂದು ಜಯಂತ್ಯೋತ್ಸವ ಬಂದಿರ್ತಾರೆ. ಬಂದಿರ್ತ ಸಮಯದಲ್ಲಿ ಒಳ ಮೀಸಲಾತಿಯಲ್ಲಿ ಆಗಿರುವಂತ ಲೋಪದೋಷಗಳನ್ನು ಅವರು ಒಂದು ಜನರಿಗೆ ಸಮಾಜಕ್ಕೆ ತೋರಿಸುವಂತ ಕೆಲಸವನ್ನು ಅವರು ಮಾಡಿರ್ತಾರೆ. ಅವರು ಮಾತಾಡಿರುವಂತ ರೋಸ್ಟ್ ವಿಷಯ ಆಗಿರ್ಬೋದು, ಒಳ ಮೀಸಲಾತಿಯ ಒಂದು ಲೋಪದೋಷ ವಿಷಯ ಇರೋದು ಸವಿಸ್ತಾರವಾಗಿ ಹೇಳಿರ್ತಾರೆ. ಅದರಲ್ಲಿ ಯಾವುದೇ ಲೋಪದೋಷದಲ್ಲಿ ಅವ್ರು ಮಾತಿರ್ತಕ್ಕಂಥ ಯಾವುದೇ ತಪ್ಪಿಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಆದರೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರ ವಿರುದ್ಧ ನಮ್ಮ ಲಿಂಗರಾಜ್ ಪಾರ್ಪಲ್ ಅವರವರು ಮಾಹಿತಿಯನ್ನು ಕಲೆ ಹಾಕಲಾರದೆ ಒಂದು ಅವರ ವಿರುದ್ಧ ಹೇಳಿಕೆಯನ್ನು ಕೊಡಬಾರದಾಗಿತ್ತು, ಕೊಟ್ಟಿರ್ತಾರೆ. ಈ ರೋಸ್ಟರ್ ಪ್ರಕಾರ 1/9/15 1/9/15 ಈ ಒಳ ಮೀಸಲಾತಿ ನಮಗ ಬೇಕಾಗಿಲ್ಲ. ಬಾಬಾ ಸಾಹೇಬರು ಏನು ಆಶೆ ಇತ್ತು, ಅವ್ರ ಕನಸುಗಳಿದ್ದು ಸಮಾಜದಲ್ಲಿ ಶೋಷಿತರಿಗೆ, ಹಿಂದುಳಿದವರಿಗೆ ಶೈಕ್ಷಣಿಕವಾಗಿ, ಉದ್ಯೋಗದಲ್ಲಿ, ಆರ್ಥಿಕ, ರಾಜಕೀಯದವ್ರಿಗೆ ಯಾರು ಹಿಂದುಳಿದಾರೆ ಅವ್ರಿಗೆ ಒಳ ಮೀಸಲಾತಿ ಅಗತ್ಯವಿದೆ, ಅವ್ರಿಗೆ ಒಳ ಮೀಸಲಾತಿ ಕೊಡಬೇಕು, ಬೇಕಾದ್ರೆ ಅತ್ಯಗತ್ಯ ಅಂತ ಅವ್ರ ಕನಸು ಕಂಡಿರ್ತಾರೆ. ಆದರೆ ಒಂದು ಬಾಬಾ ಸಾಹೇಬ್ ಕನಸುಗಳನ್ನು ಪಟ್ಟಿರ್ತಕ್ಕಂಥ ಇವತ್ತು ನಮ್ಮ ಬಿಜೆಪಿಯ ಇವತ್ತು ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಎತ್ತಿಡಿದ್ದಾರೆ. ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರಾಜ್ಯ ಸರ್ಕಾರ, ಬೊಮ್ಮಾಯಿ ಸರ್ಕಾರನು ನಮಗ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡುತ್ತೆ, ನಾಗಮೋಹನ್ ದಾಸ್ ವರದಿ. ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಬರುತ್ತಪ್ಪ ಅಂದ್ರೆ, ಮಾದಿಗರು ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಾರೆ, ಅವರಿಗೆ ಶಿಕ್ಷಣ ವಂಚಿತರಾಗಿರ್ತಾರೆ, ರಾಜಕೀಯ ವಂಚಿತರಾಗಿರ್ತಾರೆ, ಆರ್ಥಿಕವಾಗಿ ವಂಚಿತರಾಗಿರ್ತಾರೆ, ಉದ್ಯೋಗದಲ್ಲಿನೂ ಬಹಳ ದೊಡ್ಡ ಮಟ್ಟದಲ್ಲಿ ವಂಚಿತರಾಗಿರ್ತಕ್ಕಂಥ ಮೇಲ್ನೋಟದಲ್ಲಿ ಕಂಡು ಬರುತ್ತೆ. ಕಂಡು ಬಂದ ತಕ್ಷಣ ಸರ್ಕಾರ ಏನ್ ರಚನೆ ಮಾಡುತ್ತೆ, ಬಾಬಾ ಸಾಹೇಬ್ ಕನಸು ಏನಾಗಿತ್ತು, ಹಿಂದುಳಿದವರಿಗೆ ಮೊದಲೇ ಹೇಳಿದಾಗೆ ಯಾರು ದಲಿತರಲ್ಲಿ ಹಿಂದುಳಿದವರು ಇವತ್ತು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿತಾರೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ನಾಗಮೋಹನ್ ದಾಸ್ ವರದಿಯಲ್ಲಿ ಇತ್ತು. ಆದರೆ ಆ ಒಂದು ವರದಿಯನ್ನು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಒಂದಿಬ್ಬರು ಹೆಸರು ಹೇಳೋದಕ್ಕಿಂತ ಸಚಿವರನ್ನು ಮಾತು ಕೇಳಿಕೊಂಡು ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯವನ್ನು ಮಾಡಿ ಆ ಒಂದು ವರದಿಯನ್ನು ಮೌಲ್ಯಮಾಪನ ಮಾಡಿ ಅವ್ರದ್ದೇ ಆದಂತ ವರದಿ ತಯಾರು ಮಾಡಿ ಈ ಒಳ ಮೀಸಲಾತಿ 5.25 5.25 ಅಂತ ಮತ್ತೆ ನಮಗೆ ಮೂಗಿ ತುಪ್ಪರಿಸುವಂತ ಕೆಲಸ ಮಾಡಿ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿತ್ತು, ಈ ಸಮಾಜ ಹಿಂದುಳಿದಿದೆ, ಈ ಒಂದು ಎಸ್ಸಿಯಲ್ಲಿ ಬರ್ತಕ್ಕಂಥ ಬಹುಸಂಖ್ಯಾತರಿದ್ದರೂ ಕೂಡ ಇವ್ರಿಗೆ ಯಾವುದೇ ರೀತಿಯಲ್ಲಿ ಲಾಭ ಆಗಿಲ್ಲ, ಒಳಿತಾಗಿಲ್ಲ. ಆಳರ ಮಟ್ಟಿಗೆ ಅವರಿಗೆ ನಮ್ಮ ಪ್ರವರ್ಗ ಏದಲ್ಲಿ ನಮ್ಮ ಜನಾಂಗದವರಿಗೆ ತಂದಿಟ್ಟು ಈಗಲಾದರೂ ಇವರಿಗೆ ಒಂದು ಒಳ್ಳೇದಾಗಲಿ ಈ ಜನಾಂಗಕ್ಕೆ ಅಂತೇಳಿ ಒಂದು ಪ್ರವರ್ಗ ಏನ್ ಮಾಡಿರ್ತಾರೆ. ಆದರೆ ಆ ಒಂದು ಪ್ರವರ್ಗ ಮಾಡಿದ ಸಲಕ್ಕಾಗಿ ಇಡೀ ರಾಜ್ಯಾದ್ಯಂತ ಸರ್ಕಾರನೇ ಎಬ್ಬಿಸಿಕೊಡ್ತಕ್ಕಂಥ ಕೆಲಸ ಮಾಡಿದೆ. ಸರ್ಕಾರನೇ ಬೇರೆ ಒಂದು ಜನಾಂಗದವರಿಗೆ, ಬೇರೆ ಒಂದು ಜಾತಿಯವರಿಗೆ, ಅವರೇ ನಮ್ಮ ಜಾತಿಯಲ್ಲಿ ಬರ್ತಕ್ಕಂಥವರಿಗೆ ಎಬ್ಬಿಸಿ ಕೂಡ್ತಕ್ಕಂಥ ರಾಜ್ಯದಂತ ಪ್ರತಿಭಟನೆ ಮಾಡಕ್ ಅವರೇ ಹಚ್ತಾರ, ಅವರೇ ಹಚ್ಚಿ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡಿ, ನಾನು ಮಾಡಿದ್ರೆ ಸೀದಾಗಲ್ಲ, ನೀವು ಬರ್ರಿ ಹಿಂಗೆ ಹಚ್ಚಿ ಮತ್ತೆ ನಮ್ಗೆ ಅರ್ಧ ಮತ್ತೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಯಾವ್ದಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ರೋಸ್ಟ್ ಏನಿದೆ ಅದನ್ನ ಲೋಪದೋಷದಲ್ಲಿ ಸರಿ ಮಾಡಿ ನಮ್ಗೆ ನಾಗಮೋಹನ್ ದಾಸ್ ವರದಿ ಏನಿತ್ತು ಆ ವರದಿ ಪ್ರಕಾರನೇ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಈ ಒಂದು ನಮ್ಮ ಬಿಜೆಪಿ ಪಕ್ಷದ ಕನಸೇನಿದೆ
ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು ಜನಕ್ಕೆ ಅನ್ಯಾಯ ಆಗದ ಅಂತ ಹೇಳಿ ಅವರು ಪಣ ತೊಟ್ಟು ನಿಂತಿರ್ತಾರ. ಆ ನಮ್ಮ ಜನ ಈ ಜನಕ್ಕೊಂದು ನ್ಯಾಯ ಸಿಗಲಿ ಅಂತ ಹೇಳಿದ್ರೆ ಹೇಳ್ಬೇಕಂತ ಮತ್ತೊಂದ್ಸಲ ಬಯಸ್ತೇನೆ. ಮಲ್ಲಿಕಾರ್ಜುನ್ ಜಿಂಕೇರಿ. 17 ದಿನಾಂಕ ಕಮಲಾಪುರದಲ್ಲಿ ಹಸಿರುಕಾಂತ ಹಿರೇಕರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ದಿನ ಏನು ಈ ರಾಜ್ಯದ ಒಂದು ಮಾಜಿ ಡಿ.ಸಿ.ಎಂ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಸ್ತ ಮಾದಿಗ ಸಮುದಾಯಕ್ಕೆ ಈ ಒಳ ಮೀಸಲಾತಿ ಬಗ್ಗೆ, ಒಳ ಮೀಸಲಾತಿಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಲೋಪದೋಷಗಳು ಮತ್ತು ಗೊಂದಲಗಳನ್ನು ಎಲ್ಲ ಸಮುದಾಯದ ಜನರಿಗೆ ಮನವರಿಕೆ ಮಾಡಿಕೊಡೋಸ್ಕರ ಸವಿಸ್ತರವಾಗಿ ಏನು ಹೇಳಿಕೆ ನೀಡಿದ್ದರು. ಆ ಹೇಳಿಕೆ ವಿರುದ್ಧ ಯಾವುದೇ ಒಂದು ದಾಖಲಾತಿ ಇಲ್ಲದೆ, ಯಾವುದೇ ಒಂದು ಒಳ ಮೀಸಲಾತಿ ಬಗ್ಗೆ ಅರಿವಿಲ್ಲದೆ ನಮ್ಮ ಸಮುದಾಯದವರಾದ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಾರ್ಪಲ್ ಅವರು ಮತ್ತು ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದು ತಮ್ಮ ಸಮುದಾಯದ ಬಗ್ಗೆನೇ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರ ಹೇಳಿಕೆ ವಿರುದ್ಧವಾಗಿ ಸಮುದಾಯದ ಜನರನ್ನು ದಾರಿ ತಪ್ಪಿಸುವ ಒಂದು ಹೇಳಿಕೆ ನೀಡಿದ್ದು ನಾವು ಸಮಸ್ತ ಮಾದಿಗ ಸಮುದಾಯ ಖಂಡಿಸ್ತೀವಿ. ಮತ್ತು ಈ ಒಂದು ಹೇಳಿಕೆ ನೀಡಿದರೆ ಅವರು ಕಾಂಗ್ರೆಸ್ ಪಕ್ಷದ ಒಂದು ಒಲವು ಗಿಟ್ಟಿಸ್ಕೊಳಕ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾವು ನಮ್ಮ ಸಮುದಾಯ ವಿರುದ್ಧ ಕೊಟ್ಟಿರುವಂತ ಅವರ ಒಂದು ಬಿಂಬಿಸೋಸ್ಕರ ಈ ಒಂದು ಹೇಳಿಕೆ ನೀಡಿರ್ತಾರ. ನಾವು ಕೇಳ್ತಿದೀವಿ. ಹಿಂದಕ್ಕ ಒಬ್ಬ ಮೀರ್ ಸಾದಕ್ಕಿದ್ದ ಟಿಪ್ಪು ಸುಲ್ತಾನ್ ಅವರ ಆಸ್ಥಾನದಲ್ಲಿ, ಮತ್ತು ಒಬ್ಬ ಸಂಗೊಳ್ಳ ರಾಯಣ್ಣಿಂದ ಒಬ್ಬ ಮಲ್ಲಪ್ಪ ಶೆಟ್ಟಿದ್ದ. ಇವರು ನಾಡದ್ರೋಹಿಗಳು ಮತ್ತು ಸಮುದಾಯದ ದ್ರೋಹಿಗಳು. ಒಬ್ಬ ಮಲ್ಲಪ್ಪ ಶೆಟ್ಟಿ ನಾಡದ್ರೋಹಿ, ಒಬ್ಬ ಮೀರ್ ಸಾಧಕ ಸಮುದಾಯ ದ್ರೋಹಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರ ಅವ್ರ ಬೆಲೆ ಇದ್ದಕ್ಕೆ ಅವರಿಗೆ ಕುತಂತ್ರ ಮಾಡಿದಂತ ದ್ರೋಹಿಗಳಿರು. ಇವತ್ತಿನ ದಿನದಲ್ಲಿ ನಾವು ಲಿಂಗರಾಜ್ ಅವರಿಗೆ, ಚಂದ್ರಿಕಾ ಪರಮೇಶ್ವರ್ ಅವ್ರಿಗೆ ಅವ್ರಿಗೆ ಹೋಲಿಸ್ಬೇಕಾಗ್ತದ. ನಮ್ಮ ಸಮುದಾಯದಲ್ಲೇ ಹುಟ್ಟಿ ನಮ್ಮ ಸಮುದಾಯದ ಒಂದು ಏನಂತಾರ ಅದು ಸಮುದಾಯದಿಂದನೇ ಅವರು ಇವತ್ತಿನ ದಿನ ಅವರು ಡಿಪ್ಯೂಟಿ MLA ಆಗಿದ್ದಾರ ಚಂದ್ರಿಕಾಕ್ ಅವರು. ಮತ್ತು ಸಮುದಾಯದ ಮುಖಾಂತರನೇ ನಮ್ಮ ಲಿಂಗರಾಜ್ ಕಾರ್ಪಲ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರು ಕೊಟ್ಟಿದ್ದಾರೆ. ಅವ್ರ ಸಮುದಾಯ ವಿರುದ್ಧನೇ ಒಂದು ಹೇಳಿಕೆ ನೀಡೋದು ಬಹಳ ದೊಡ್ಡ ಒಂದು ದುರದೃಷ್ಟಕರ ನಮ್ಮ ಸಮುದಾಯಕ್ಕೆ ಅಂತ ಹೇಳ್ತೀವಿ. ಅದಲ್ಲದೆ ನಮ್ಮ ಸಮುದಾಯದ ಸಮಸ್ತ ಮಾದಿಗ ಸಮುದಾಯದವರು ಯಾರು ಅವ್ರ ಮಾತನ್ನ ಕೇಳಬಾರ್ದು. ಈಗಾಗಲೇ ಎಲ್ಲರೂ ಅವ್ರನ್ನ ಖಂಡಿಸ್ತಾರ. ಇವರು ಈ ಒಂದು ಸರ್ಕಾರ ಒಳ ಮೀಸಲಿಗೋಸ್ಕರ ರಚನೆ ಮಾಡಿತ್ತು, ನಾಗಮಹದೇವ ವರದಿಯನ್ನು ರಚನೆ ಮಾಡಿತ್ತು. ಅದು ಯಥಾವತ್ತಾಗಿ ಸರ್ಕಾರ ಜಾರಿ ಮಾಡಿಲ್ಲ. ಅದನ್ನ ತಿರ್ಚಿದ್ರೆ ಆಮೇಲೆ ಏನೋ ಒಂದು ಸಚಿವ ಸಂಪುಟ ಕರೆದು ABC ವರ್ಗೀಕರಣ ಅಂತ ಮಾಡಿ ತಿರ್ಚಿದ್ರು. ಅದು ಯಥಾವತ್ತಾಗಿ ಜಾರಿ ಮಾಡ್ಬೇಕಾಗಿತ್ತು. ಆ ಯಥಾವತ್ತಾಗಿ ಜಾರಿ ಮಾಡ್ಲಾರ ಬಿಟ್ಟಿಗೆ ಇವ್ರು ಕೇಳ್ಬೇಕಾಗಿತ್ತು. ಅವಾಗ ಇವ್ರು ಸಮಾಜದ ಬಗ್ಗೆ ಕಾಳಕಳಿ ಇದ್ರೆ ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರು ಮತ್ತು ಲಿಂಗರಾಜ್ ಕಾರ್ಪಲ್ ಅವರು ಇದು ಯಾಕೆ ಯಥಾವತ್ತಾಗಿ ಜಾರಿ ಮಾಡಿಲ್ಲ? ವರದಿ ನಮ್ಮ ಸರ್ಕಾರನೇ ಕೊಟ್ಟದ ಅವರಿಗೆ ರಚನೆ ಮಾಡಕ. ಆ ರಚನೆ ಕೊಟ್ಟಂತ ವರದಿನ ಯಾಕೆ ಯಥಾವತ್ತಾಗಿ ಜಾರಿ ಮಾಡಿಲ್ಲ ಅಂತ ಹೇಳಿ ಅವರು ಸಮುದಾಯದ ಪರವಾಗಿ ಮತ್ತು ತಾವು ಇಟ್ಟಂತ ಅಧಿಕಾರವನ್ನು ಉಪಯೋಗಿಸಿ ಅವ್ರದೇ ಕಾಂಗ್ರೆಸ್ ಪಕ್ಷ ಅದ ಮತ್ತು ಅವರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇದ್ದಾರೆ, ಅವ್ರಿಗೆ ಕೇಳ್ಬೇಕಾಗಿತ್ತು. ಅವರು ಅದನ್ನ ಬಿಟ್ಟು ಸಮುದಾಯಕ್ಕೆ ಮೋಸ ಮಾಡುವಂತ ಕೆಲಸ ಅಥವಾ ಸಮುದಾಯಕ್ಕೆ ಮತ್ತೆ ತಿಳಿಯುವಂತ ಕೆಲಸ ಇವರು ಇವತ್ತಿನ ಮಾಡೋರ ನಮಗೆ ಬಹಳ ಒಂದು ಆಘಾತಕಾರಿ ಒಂದು ಸಂಗತಿ ಆಗಿದೆ. ಇದು ಅವ್ರನ್ನ ಕೇಳಬಯಸ್ತೀನಿ ಇವತ್ತಿನ ದಿನ ಲಿಂಗರಾಜ್ ಕಾರ್ಪಲ್ ಅವರಿಗೆ, ಶ್ರೀಮತಿ ಚಂದ್ರಿಕಾಕ್ ಅವರಿಗೆ. ಇವು ಕಳೆದ ಬಾರಿ ಈ ಭಾಗ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ MLAಗಳಿಗೆ ನಮ್ಮ ಮಾದಿಗರ MLAಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಟಿಕೆಟ್ ಕೊಟ್ಟಿಲ್ಲ ಅವರು. ಅವಾಗ ಇವ್ರು ಎಲ್ಲಿ ಮಕ್ಕಂಡಿದ್ರು, ಏನ್ ಮಾಡ್ತಿದ್ರು, ಏನಾಗಿತ್ತು ಅವಾಗ ಕೇಳಕ್ಕೆ ಅರಿವು ಇದ್ರಿಲ್ಲ. ಅವಾಗ ಅವ್ರ ಪಕ್ಷದ ಕೇಳಬೇಕಾಗಿತ್ತು, ನಮ್ಮ ಮಾದಿಗ ಸಮುದಾಯ ಟಿಕೆಟ್ ಕೊಡ್ಬೇಕಾಗಿತ್ತಲ್ಲ ನೀವು ಅಂತ ಹೇಳ್ಕೇಸಿ. ಅವ್ರು ಈಗ ಸಮುದಾಯದ ಬಗ್ಗೆ ಏನೋ ಒಂದು ಇಲ್ಲ ಸಲ್ಲದ ಒಂದು ಕಾಂಗ್ರೆಸ್ ಪಕ್ಷದ ಒಲವು ಗಿಟ್ಟಿಸ್ಬೇಕಂದ್ರ ಸಮುದಾಯವನ್ನೇ ಒಂದು ತಪ್ಪು ದಾರಿ ಎಳೆಯುವಂಥದ್ದು, ಸಮುದಾಯದ ಜನರಿಗೆ ತಪ್ಪು ಒಂದು ವಿಚಾರ ಹೇಳುವಂತ ಕೆಲಸ ಮಾಡ್ತಿದ್ದಾರೆ. MLA ಟಿಕೆಟ್ ಯಾಕೆ ಕೊಟ್ಲಿಕ್ಕೆ ಕೇಳ್ಬೇಕಾಗಿತ್ತು ಇವರು. ಅವ್ರ ಬಳಿ ಏನೋ ಒಂದು ಸ್ವಾಭಿಮಾನ ಇತ್ತು. ಮಾದಿಗ ಒಂದು ಸಮುದಾಯದಾಗ ಅವ್ರು ಇದ್ದಕ್ಕೇಸಿ ಮಾದಿಗ ಸಮುದಾಯ ಏನೋ ಒಳ್ಳೆ ಮಾಡ್ಬೇಕಾಗ್ಯಾರ. ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಒಂದು MLAಗಳು ಟಿಕೆಟ್ ಯಾಕೆ ಕೊಟ್ಟಿಲ್ಲ ಕೇಳ್ಬೇಕಾಗಿತ್ತು. ಅದಲ್ದ
ಕಳೆದ ಬಾರಿ ಜಡ್ಪಿ ಜಿಲ್ಲಾ ಪಂಚಾಯತ್ ಪರಿಷತ್ತೇನು ಚುನಾವಣೆ ಆಯ್ತು, ಆವಾಗ ಕೂಡ ಯಾರಿಗೂ ನಮ್ಮ ಸಮುದಾಯದವರಿಗೂ ಟಿಕೆಟ್ ಕೊಟ್ಟಿರ್ಲಿಲ್ಲ ಕಾಂಗ್ರೆಸ್ ಪಕ್ಷ. ಆವಾಗ ಇವ್ರು ಕೇಳಬೇಕಾಗಿತ್ತು, ಇವ್ರು ಅಂತಂದು ಕೇಳಲ್ಲ. ಇವರು ನನಗಂತ ಮಟ್ಟಿಗೆ ಸಮುದಾಯಗೋಸ್ಕರ ಮತ್ತು ಬಡ ಜನಗೋಸ್ಕರ ಶೋಕಿಗೋಸ್ಕರ ಇವರು ರಾಜಕೀಯ ಮಾಡ್ತಿಲ್ಲ. ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಮುಖಂಡರ ಒಂದು ಕೈಗೊಂಬೆಯಾಗಿ ಅಥವಾ ಅವ್ರ ಮನೆ ಆಳುಗಳಾಗಿ ಅವರು ನೇರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ. ಇಂಥ ಒಂದು ವಿಚಾರ ಇರುವಂತವ್ರಿಗೆ ನಮ್ಮ ಸಮಸ್ತ ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜ ಇವ್ರಿಗೆ ಎಂದೆಂದು ನಾಯಕಂತ ಒಪ್ಪಿಗಲ್ಲ. ಲಿಂಗರಾಜ್ ತಾರ್ಪಲ್ ಅವರಿಗಾಗಿರ್ಬೋದು, ಚಂದ್ರಿಕಾ ಅವರಿಗಾಗಿರ್ಬೋದು, ಇವರು ನಮ್ಮ ಸಮುದಾಯ ನಾಯಕರಂತ ಒಪ್ಕೊಳ್ಳಲ್ಲ. ಮತ್ತು ಇವ್ರು ಏನಾರ ಮುಂದೆ ಏನಾರು ಆಗ್ಬೇಕಾದ್ರೆ ಪಕ್ಷದ ಗುಲಾಮಗಿರಿ ಮಾಡ್ಕೇಸಿ ಆಗ್ಬೇಕು. ಸಮುದಾಯದಿಂದ ಮುಂದೆ ಏನಾರು ಆಗ್ಬೇಕಾದ್ರೆ ಸಮಸ್ತ ಮಾದಿಗ ಸಮಾಜ ಇವ್ರು ವಿರೋಧ ಮಾಡ್ತೀವಿ ನಾವು. ಈ ತರ ಸಮುದಾಯಕ್ಕೆ ಒಂದು ವಿರುದ್ಧ ಹೇಳಿಕೆ ಕೊಟ್ಟವ್ರಿಗೆ ನಾವು ಮಾದಿಗ ಸಮಾಜ ಎಂದೆಂದು ಸಹಿಸುವುದಿಲ್ಲ ಅಂತ ತಿಳಿಸಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ನೀಡ್ತಿದ್ವಿ. ರಮೇಶ್ ಎಚ್ ವಾಡೇಕರ್, ಬಿಜೆಪಿ ಮುಖಂಡ.